ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 31 ಮತ್ತು ಏಪ್ರಿಲ್ 1 ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ನೋಡೋದಾದರೆ ನಮ್ಮ ಮೊದಲನೇ ಪ್ರಶ್ನೆ, ಯಾವ ದೇಶದ ನೆರವಿಗಾಗಿ ಭಾರತವು ಆಪರೇಷನ್ ಬ್ರಹ್ಮವನ್ನು ಕೈಗೊಂಡಿದೆ ಎಂಬುದು ಮೊದಲ ಪ್ರಶ್ನೆಯಾಗಿದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಯನ್ಮಾರ್ ದೇಶದ ಒಂದು ನೆರವಿಗಾಗಿ ಭಾರತ ದೇಶವು ಆಪರೇಷನ್ ಬ್ರಹ್ಮ ಎಂಬ ಒಂದು ಯೋಜನೆಯನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಯಾಕೆ ಇತ್ತೀಚೆಗೆ ಅಂದರೆ ಮಯನ್ಮಾರ್ ದೇಶದಲ್ಲಿ ಭೂಕಂಪ ಸಂಭವಿಸಿತ್ತು. ಅದರ ಸಲುವಾಗಿ ಆಪರೇಷನ್ ಬ್ರಹ್ಮ ಎಂಬುದು ಭಾರತ ಕಡೆಯಿಂದ ಒಂದು ಮಯನ್ಮಾರ್ಗೆ ಸಹಾಯ ಮಾಡೋದಾಗಿದೆ ಅಂತ ಹೇಳ್ಬೋದು. ಇದರ ಬಗ್ಗೆ ನೋಡೋಣ ಬನ್ನಿ. ಇದರ ಬಗ್ಗೆ ನೋಡೋದಾದರೆ, ಭೂಕಂಪದಿಂದ ನಲುಗಿದ ನೆರೆಯ ಮಯನ್ಮಾರ್ ದೇಶಕ್ಕೆ ಆಪರೇಷನ್ ಬ್ರಹ್ಮ ಹೆಸರಿನ ಕಾರ್ಯಾಚರಣೆಯ ಮೂಲಕ ಭಾರತ ನೆರವು ನೀಡಿದೆ. ಇತ್ತೀಚೆಗೆ ಏನಂದರೆ ಮಯನ್ಮಾರ್ ದೇಶದಲ್ಲಿ ಭೂಕಂಪ ಸಂಭವಿಸಿತ್ತು. ಅಲ್ಲಿ ಒಂದು ಅತ್ಯಧಿಕ ಜನ ಸಾವಗೀಡಾಗಿದ್ದಾರೆ ಅಂತ ಹೇಳ್ಬೋದು. ಅಂಥ ಸ್ಥಳಕ್ಕೆ ಈಗ ಭಾರತ ದೇಶ ಏನು ಮಾಡಿದೆ ಅಂದರೆ ಆಪರೇಷನ್ ಬ್ರಹ್ಮ ಎಂಬ ಒಂದು ನಿಯೋಜನೆಯನ್ನು ಆಯ್ಕೊಂಡಿದೆ. ಅದರಿಂದ ಅಲ್ಲಿರುವಂಥ ಜನರಿಗೆ ಒಂದು ಸಹಾಯ ಮಾಡಲು ಇದು ನೆರವು ನೀಡುತ್ತದೆ ಅಂತ ಹೇಳ್ಬೋದು. ಯಾವುದು ಆಪರೇಷನ್ ಬ್ರಹ್ಮ ಎಂಬುದು ಮಯನ್ಮಾರ್ ದೇಶಕ್ಕೆ ಸಹಾಯ ನೀಡುವುದು ಆಪರೇಷನ್ ಬ್ರಹ್ಮ ಆಗಿದೆ ಅಂತ ಹೇಳ್ತೀವಿ. ಭೂಕಂಪ ಪೀಡಿತ ರಾಷ್ಟ್ರಕ್ಕೆ ಮೊದಲು ನೆರವು ನೀಡಿದ ದೇಶ ಈಗ ಭಾರತವಾಗಿದೆ ಅಂತ. ಅದೇ ರೀತಿ ಅಂದರೆ ಭೂಕಂಪ ಒಂದು ಪೀಡಿತ ರಾಷ್ಟ್ರಗಳಲ್ಲಿ ಮಯನ್ಮಾರ್ಗೆ ಸಹಾಯ ಮಾಡಿದ ಮೊದಲ ರಾಷ್ಟ್ರ ಯಾವುದು? ಭಾರತವಾಗಿದೆ. ನೋಡಿ, ಭಾರತವು ಅತ್ಯಂತ ಅಗತ್ಯ ಸಾಮಗ್ರಿಗಳು ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ 80 ಮಂದಿಯನ್ನು ಕಳಿಸಲು ಭಾರತ ಮುಂದಾಗಿದೆ. ಅಂದರೆ ರಾಷ್ಟ್ರೀಯ ನಿರ್ವಹಣೆ ಪಡೆಯ 80 ಜನರನ್ನು ಈ ಮಯನ್ಮಾರ್ ದೇಶಕ್ಕೆ ಆಪರೇಷನ್ ಬ್ರಹ್ಮ ಎಂಬ ಒಂದು ಯೋಜನೆಯನ್ನಿಟ್ಟುಕೊಳ್ಳುವ ಮೂಲಕ ಅಲ್ಲಿ 80 ಜನರನ್ನು ಕಳಿಸಿದೆ. ಅವರಿಗೆ ಏನೇನು ಬೇಕೋ ಅಗತ್ಯ ಸಾಮಗ್ರಿಗಳನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ, ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎಂಬುದು ಏನೆಂಬುದನ್ನು ನೋಡಿಕೊಳ್ಳೋಣ. ಏನು NDRF ಅಂತ ಹೇಳ್ತೀವಿ, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್. ಇದ್ರ ಬಗ್ಗೆ ನೋಡೋದಾದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್, ಇದು NDRF ಅಂತ ಕರೀತಾರೆ. ಇದು ಸ್ಥಾಪನೆ ಆದದ್ದು 2006 ಜನವರಿ 19ನೇ ತಾರೀಕು ಇದು ಸ್ಥಾಪನೆ ಆಗಿದೆ ಅಂತ ಹೇಳ್ತೀವಿ ನಾವು. ಇದರ ಕೇಂದ್ರ ಕಚೇರಿ ಕಂಡುಬರೋದು ಎಲ್ಲಿ ಅಂದರೆ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಯಾವುದು? NDRFನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ ಕಂಡುಬರುತ್ತದೆ. ಪ್ರಸ್ತುತ ಈ NDRFನ ಒಂದು ಮಹಾನಿರ್ದೇಶಕರಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂದರೆ ಶ್ರೀ ಪಿಯೂಷ್ ಆನಂದ್ ಅಂತ ವ್ಯಕ್ತಿ. ಅವರು ಈಗ NDRFನ ಒಂದು ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಾರು? ಪಿಯೂಷ್ ಆನಂದ್, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು. ಇದು ಏನಪ್ಪ ಅಂತಂದರೆ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಿಪತ್ತುಗಳಿಗೆ ಪ್ರತಿಕ್ರಿಯಿಸುವ ಜವಾಬ್ದಾರಿಯನ್ನು ಇದು ಹೊಂದಿದೆ ಅಂತ ಹೇಳ್ತೀವಿ. ಯಾವುದೇ ಸ್ಥಳದಲ್ಲಿ ಒಂದು ನೈಸರ್ಗಿಕ ಆಗಿರ್ಬೋದು ಅಥವಾ ಮಾನವನಿಂದ ಒಂದು ವಿಪತ್ತಾಗಿತ್ತಂದರೆ ಅಂಥದ್ದು ಸ್ಥಳಕ್ಕೆ ಸಹಾಯ ಮಾಡಲು ಇದು ಒಂದು ಸಂಸ್ಥೆ ಆಗಿದೆ. ಯಾವುದು? NDRF, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಟೀಮ್. ಬೇಗನೆ ಒಂದು ಪ್ರತಿಕ್ರಿಯೆಯನ್ನು ನೀಡುವ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಇದರಿಂದ ಏನಂದರೆ ಮಯನ್ಮಾರ್ಗೆ 80 ಜನವನ್ನು ಕಳಿಸಲಾಗಿದೆ. ಅಗತ್ಯ ಸಾಮಾನುಗಳನ್ನು ಇಟ್ಟು ಒಂದು ಆಪರೇಷನ್ ಬ್ರಹ್ಮ ಎಂಬ ಒಂದು ಯೋಜನೆಯನ್ನು ಹಾಕಿಕೊಂಡು ದೇಶದಿಂದ ಮಯನ್ಮಾರ್ಗೆ ಸಹಾಯ ಮಾಡಲು ಕಳಿಸಲಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಒಂದು ಭಾರತಗಳು ಒಂದು ಪ್ರಮುಖ ಕಾರ್ಯಾಚರಣೆಗಳ ಮಾಡಿಕೊಂಡು ಬಂದವ. ಅವರ ಬಗ್ಗೆ ಒಂದು ಸ್ವಲ್ಪ ಕೆಲವು ಮಾತ್ರ ನೋಡೋಣ. ಮೊದಲನೇದಾಗಿ ಆಪರೇಷನ್ ವಿಜಯ್. ಇದು ಕಾರ್ಗಿಲ್ ಯುದ್ಧದ ಟೈಮ್ನಲ್ಲಿ ಭಾರತ ಪಾಕಿಸ್ತಾನದ ಒಂದು ಯುದ್ಧದ ಸಮಯದಲ್ಲಿ ಆಪರೇಷನ್ ವಿಜಯ್ ಎಂಬುದು ಆವಾಗ ಕಾರ್ಯಾಚರಣೆ ಮಾಡಲಾಗಿತ್ತು ಅಂತ ಹೇಳ್ಬೋದು. ಯಾವಾಗ? 1999ರಲ್ಲಿ ಈ ಆಪರೇಷನ್ ವಿಜಯ್ ಎಂಬುದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ತೆಗೆದುಕೊಂಡ ಒಂದು ಕಾರ್ಯಾಚರಣೆ ಆಗಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಆಪರೇಷನ್ ದೇವಿಶಕ್ತಿ ಅಂತ ಕೂಡ ನಡೆಸಲಾಯಿತು. ಆಪರೇಷನ್ ದೇವಿಶಕ್ತಿ ಯಾವ ಒಂದು ರಾಷ್ಟ್ರಕ್ಕೆ ಸಹಾಯ ಮಾಡಲಾಗಿದೆ ಅಂತ ಹೇಳ್ಬೋದಾದರೆ ಅಫ್ಘಾನಿಸ್ತಾನ. ನೋಡಿ, ಏನಾಗಿತ್ತಂದರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ನ ಆಕ್ರಮಣ ಆಗಿತ್ತು. ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಕ್ರಮಣ ಆಗಿತ್ತು. ಅದರ ಸಹಾಯಕ್ಕಾಗಿ ಏನು ಮಾಡಿತ್ತಂದರೆ ನಮ್ಮ ಭಾರತ ದೇಶ ಆಪರೇಷನ್ ದೇವಿಶಕ್ತಿ ಎಂಬ ಒಂದು ಕಾರ್ಯಾಚರಣೆಯನ್ನು ಮಾಡುವ ಮೂಲಕ ಅಫ್ಘಾನಿಸ್ತಾನದಲ್ಲಿರುವ ಒಂದು ಪ್ರಮುಖ ವ್ಯಕ್ತಿಗಳಿಗೆ ಜನರಿಗೆ ಸಹಾಯ ಮಾಡಿದ ಅಂತ ಹೇಳ್ಬೋದು. ಇಲ್ಲಿ ಅಫ್ಘಾನಿಸ್ತಾನದಲ್ಲಿ
ಸಹಾಯ ಮಾಡಿತ್ತು. ಆಪರೇಷನ್ ದೇವಿಶಕ್ತಿ ಅಫ್ಘಾನಿಸ್ತಾನಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಆಪರೇಷನ್ ಪೋಲೋ ಎಂದು ಬರುತ್ತದೆ. ಆಪರೇಷನ್ ಪೋಲೋ ಇದು ಹೈದರಾಬಾದ್ ಸಂಸ್ಥಾನವನ್ನು ವಿಲೀನ ಮಾಡಿಕೊಳ್ಳುವ ಸಲುವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಹಾಕಿಕೊಂಡ ಒಂದು ಕಾರ್ಯಾಚರಣೆ ಆಗಿದೆ ಅಂತ ಹೇಳಬಹುದು. ಯಾವುದು ಆಪರೇಷನ್ ಪೋಲೋ. 1948ರಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗುತ್ತದೆ. ಯಾವುದು ಆಪರೇಷನ್ ಪೋಲೋ. ಹೈದರಾಬಾದ್ ಸಂಸ್ಥಾನ ಇದನ್ನು ಭಾರತದ ಒಂದು ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಂಡ ಒಂದು ಕಾರ್ಯಾಚರಣೆ ಆಗಿದೆ ಅಂತ ಹೇಳ್ಬೋದು ಆಪರೇಷನ್ ಪೋಲೋ. ಈ ರೀತಿಯಾಗಿ ಒಂದು ಕರೆಂಟ್ ಅಫೇರ್ಸನ್ನು ಬಗ್ಗೆ ಮಾಹಿತಿ ನೀಡ್ತಿರ್ತೀನಿ. ನಿಮಗೇನಾದರೂ ಈ ಕರೆಂಟ್ ಅಫೇರ್ಸ್ ಇಷ್ಟ ಆಯ್ತಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲಕ್ಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನು ಬೇಗ ನೋಟಿಫಿಕೇಶನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಬೇಗನೆ ಒಂದು ಲೈಕನ್ನು ಪ್ರೆಸ್ ಮಾಡಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತ ಮತ್ತು ಯಾವ ದೇಶಗಳ ಮಧ್ಯದಲ್ಲಿ ಇಂದ್ರ ವ್ಯಾಯಾಮ ನಡೆಯುತ್ತದೆ? ಅಂದರೆ ಈ ಭಾರತ ಆಗಿರ್ಬೋದು ಮತ್ತು ಬೇರೆ ದೇಶದ ಜೊತೆಗೆ ವ್ಯಾಯಾಮದ ಬಗ್ಗೆ ಒಂದು ಪ್ರಶ್ನೆಗಳು ಕೇಳ್ತಾರೆ. ಇದರ ಬಗ್ಗೆ ನೋಡೋದಾದರೆ ಭಾರತ ಮತ್ತು ಯಾವ ದೇಶದ ಮಧ್ಯೆ ಈ ಇಂದ್ರ ಎಂಬ ವ್ಯಾಯಾಮ ನಡೀತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ನ್ಯೂಸಲ್ಲಿ ಕೂಡ ಬಂದಿತ್ತದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಷ್ಯಾ ದೇಶ. ನೋಡಿ, ರಷ್ಯಾ ದೇಶದ ನಡುವೆ ಭಾರತ ಮತ್ತು ರಷ್ಯಾ ದೇಶಗಳು ಸೇರಿ ಈ ಇಂದ್ರ ಎಂಬ ವ್ಯಾಯಾಮವನ್ನು ನಡೆಸುತ್ತವೆ. ನ್ಯೂಸಲ್ಲಿ ಕೂಡ ಇದೇ ಕೊಟ್ಟಿತ್ತು. ಭಾರತ ಮತ್ತು ರಷ್ಯಾ 6 ದಿನಗಳ ಕಾಲ ನೌಕಾ ಅಭ್ಯಾಸ ಆರಂಭ ಅಂತ ನ್ಯೂಸಲ್ಲಿ ನೀಡಲಾಗಿತ್ತು. ನೋಡಿ, ಇದರ ಬಗ್ಗೆ ನೋಡೋದಾದರೆ ಭಾರತ ಮತ್ತು ರಷ್ಯಾದ ಮಧ್ಯದಲ್ಲಿ ದ್ವಿಪಕ್ಷೀಯ ನೌಕಾ ವ್ಯಾಯಾಮವಾದ ಇಂದ್ರ ಇದು ಮಾರ್ಚ್ 28ರಿಂದ ಏಪ್ರಿಲ್ 2ರವರೆಗೂ ನಡೆಯುತ್ತಿದೆ. ಅಂದರೆ ಇವತ್ತಿನ 2ನೇ ತಾರೀಕುವರೆಗೂ ಈ ಒಂದು ದ್ವಿಪಕ್ಷೀಯ ವ್ಯಾಯಾಮ ನಡೀತಿದೆ ಅಂತ ಹೇಳ್ಬೋದು. ಮಾರ್ಚ್ 28ರಿಂದ ಏಪ್ರಿಲ್ 2ನೇ ತಾರೀಕುವರೆಗೂ ದ್ವಿಪಕ್ಷೀಯ ವ್ಯಾಯಾಮ ನಡೀತಾ ಇದೆ. ಈ ಬಾರಿಯ ವ್ಯಾಯಾಮವು ಭಾರತದ ಚೆನ್ನೈ ಕರಾವಳಿಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಇಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ 2025ರ ಒಂದು ಯಾವುದೋ ಇಂದ್ರ ಒಂದು ವ್ಯಾಯಾಮವು ಚೆನ್ನೈನಲ್ಲಿ ನಡೆಯುತ್ತಿದೆ ಅಂತ ನಾವು ಹೇಳ್ಬೋದು. 2025ರಲ್ಲಿ ನಡೆಯುವ ಆವೃತ್ತಿ ಎಷ್ಟನೇದಾಗಿದೆ ಅಂದರೆ 14ನೇ ಆವೃತ್ತಿ ಆಗಿದೆ. 14ನೇ ಆವೃತ್ತಿ ಯಾವುದು? 2025ರಲ್ಲಿ ನಡೆದದ್ದು 14ನೇ ಆವೃತ್ತಿ ಆಗಿದೆ ಇಂದ್ರ ವ್ಯಾಯಾಮದು. ಈ ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ ನಡೆದಂಥ ಒಂದು ಈ ಇಂದ್ರ ವ್ಯಾಯಾಮ ಯಾವಾಗ ಸ್ಥಾಪನೆ ಆಯಿತಪ್ಪ ಅಂದರೆ ಯಾವಾಗ ಪ್ರಾರಂಭ ಮಾಡಲಾಯಿತು ಅಂತ ನೋಡೋದಾದರೆ ಈ ವ್ಯಾಯಾಮ ಪ್ರಾರಂಭವಾದದ್ದು 2003ರಲ್ಲಿ ಪ್ರಾರಂಭ ಮಾಡ್ಯಾರ. ಭಾರತ ಮತ್ತು ರಷ್ಯಾ ದೇಶಗಳು ಎರಡು ಈ ಇಂದ್ರ ವ್ಯಾಯಾಮವನ್ನು 2003ರಲ್ಲಿ ಪ್ರಾರಂಭ ಮಾಡ್ತವೆ. ಈಗ 2025ರಲ್ಲಿ ನಡೆದದ್ದು 14ನೇದಾಗಿದೆ. ಎಲ್ಲಿ ನಡೆಯೋಕೈತಂದ್ರೆ ಚೆನ್ನೈನ ಕರಾವಳಿ ಪಡೆಯಲ್ಲಿ ನಡೆಸಲು ನಿರ್ಧಾರ ಮಾಡಿದ್ದಾರೆ. ಯಾವುದು? ಇಂದ್ರ ಎಂಬುದು. ಇದು ಕೂಡ ಒಂದು ಪ್ರಮುಖ ಒಂದು ವ್ಯಾಯಾಮಗಳ ಬಗ್ಗೆ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇದರ ಬಗ್ಗೆ ಕೂಡ ಒಂದು ನೋಡ್ಕೋಬೇಕು. ನೋಡಿ, ಮುಂದಿನ ಪ್ರಶ್ನೆ ಹೋಗೋಣ. ನಾವು ಮುಂದಿನ ಪ್ರಶ್ನೆ ಹೋಗೋದಾದರೆ ಇತ್ತೀಚೆಗೆ ಯಾವ ಮೆಟ್ರೋ ರೈಲ್ವೆ ನಿಗಮವು ಪ್ಲಾಟಿನಂ ರೇಟಿಂಗ್ ಪ್ರಶಸ್ತಿಯನ್ನು ಒಂದು ಪಡೆದುಕೊಂಡಿದೆ ಅಂತ ಹೇಳಬಹುದು? ಯಾವುದು? ಪ್ಲಾಟಿನಂ ರೇಟಿಂಗ್ ಪ್ರಶಸ್ತಿಯನ್ನು ಯಾವ ಒಂದು ಮೆಟ್ರೋ ರೈಲ್ವೆ ನಿಲ್ದಾಣ ಪಡೆದುಕೊಂಡಿದೆ ಅಂತ ಪ್ರಶ್ನೆ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಬೆಂಗಳೂರು. ನೋಡಿ, ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ರೈಲ್ವೆ 5 ನಿಲ್ದಾಣಗಳಿಗೆ ನ್ಯೂಸಲ್ಲಿ ಕೊಟ್ಟಿದ್ದಾರೆ. ನೋಡಿ, 5 ರೈಲ್ವೆ ನಿಲ್ದಾಣಗಳಿಗೆ ಈ ಪ್ಲಾಟಿನಂ ರೇಟಿಂಗ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪ್ಲಾಟಿನಂ ರೇಟಿಂಗ್ ಪ್ರಶಸ್ತಿ, ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇದರ ಬಗ್ಗೆ ನೋಡೋದಾದರೆ ಪರಿಸರ ಸ್ನೇಹಿ ಕಟ್ಟಡ ಇಂಧನ ದಕ್ಷತೆ ಸೇರಿದಂತೆ ವಿವಿಧ ಅಂಶಗಳನ್ನು ಪರಿಗಣಿಸಿ ಬೆಂಗಳೂರು ಮೆಟ್ರೋ ರೈಲ್ವೆ ನಿಗಮವು 5 ನಿಲ್ದಾಣಗಳು ಇಂಡಿಯನ್ ಗ್ರೀನ್ ಬಿಲ್ಡರ್ ಕೌನ್ಸಿಲ್ ಕೊಡಮಾಡುವ ಪ್ಲಾಟಿನಂ ರೇಟಿಂಗ್ ಪ್ರಶಸ್ತಿಗೆ ಭಾಜನರಾಗಿದೆ. ನೋಡಿ, ಎಷ್ಟು ಅಂದರೆ 5 ರೈಲ್ವೆ ನಿಲ್ದಾಣಗಳು, 5 ರೈಲ್ವೆ ಮೆಟ್ರೋ ನಿಲ್ದಾಣಗಳು ಈ ಪ್ಲಾಟಿನಂ ರೇಟಿಂಗ್ ಪ್ರಶಸ್ತಿಗೆ ಭಾಜನವಾಗಿವೆ. ಇದು ಯಾರು ಕೊಟ್ಟಿದ್ದಾರೆ ಅಂದರೆ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಇದು ಕೊಟ್ಟಿದೆ. ಯಾವ ಕಾರಣಕ್ಕಾಗಿ ಅಂದರೆ ಪರಿಸರ ಸ್ನೇಹಿ ಕಟ್ಟಡ ಮತ್ತು ಇಂಧನವನ್ನು ದಕ್ಷತೆಯಾಗಿ ಸೇರಿದಂತೆ, ಅಂದರೆ ಇಂಧನವಾಗಿ ಕಡಿಮೆ ಬಳಕೆ ಮಾಡಿಕೊಂಡು ಒಂದು ಉತ್ತಮ ಸಾಧನೆ ಮಾಡಿದ ಒಂದು ಮೆಟ್ರೋ ರೈಲ್ವೆ ನಿಲ್ದಾಣಗಳಿಗೆ ಈ ಪ್ಲಾಟಿನಂ ರೇಟಿಂಗ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ನೋಡಿ, ಅದೇ ರೀತಿಯಾಗಿ ಕೋಣನಕುಂಟೆ ಕ್ರಾಸ್, ದೊಡ್ಡ ಕಲ್ಲುಸಂದ್ರ, ವಾಜರಹಳ್ಳಿ,
ತಲಘಟ್ಪುರ ಮತ್ತು ರೇಷ್ಮೆ ಸಂಸ್ಥೆ ನಿಲ್ದಾಣಗಳಿಗೆ ಈ ಪ್ರಶಸ್ತಿಯನ್ನು ದೊರಕಿದೆ. ತ್ವರಿತ ಸಾಮೂಹಿಕ ಸಾರಿಗೆ ವ್ಯವಸ್ಥೆಯಡಿ ಎತ್ತರಿಸಿದ ಮೆಟ್ರೋ ನಿಲ್ದಾಣಗಳ ವಿಭಾಗದಲ್ಲಿ ಈ ನಿಲ್ದಾಣಗಳಿಗೆ ಪ್ರಶಸ್ತಿ ದೊರಕಿದೆ ಅಂತ ಹೇಳಬಹುದು. ಈ ಪ್ರಶಸ್ತಿ ಯಾವತ್ತ ಕಾರಣಕ್ಕಾಗಿ ನೀಡ್ತಾರೆ ಅಂದರೆ ಪರಿಸರ ಸ್ನೇಹಿ ಕಟ್ಟಡ ಆಗಿರ್ಬೋದು. ಅಂದರೆ ಒಂದು ಪರಿಸರವನ್ನು ಸಂರಕ್ಷಣೆ ಒಂದು ಉತ್ತಮವಾಗಿ ಬಳಕೆ ಮಾಡಿಕೊಂಡು ಗೇಶಿಂದ ಈ ಮೆಟ್ರೋವನ್ನು ಬಳಕೆ ಮಾಡ್ಬೋದು. ಅದೇ ರೀತಿಯಾಗಿ ಮೂಲ ಸೌಕರ್ಯಗಳ ಯೋಜನೆ ಆಗಿರ್ಬೋದು, ಇಂಧನ ದಕ್ಷತೆ, ನೀರಿನ ಸಂರಕ್ಷಣೆ ಮಾಡುವ ಮೂಲಕ, ಅದೇ ರೀತಿಯಾಗಿ ಸುಸ್ಥಿರ ನಿರ್ಮಾಣ ಸಾಮಗ್ರಿಗಳ ಬಳಕೆ ಮಾಡಿಕೊಳ್ಳಬಹುದಾಗಿರ್ಬೋದು, ನವೀಕರಿಸಬಹುದಾದ ಶಕ್ತಿ, ಅದೇ ರೀತಿಯಾಗಿ ಒಳಾಂಗಣ ಪರಿಸರ ಗುಣಮಟ್ಟದ ಹೊಂದಿರುವ ಅಂಶಗಳ ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತ ಹೇಳಬಹುದು. ಯಾವ ಪ್ರಶಸ್ತಿ? ಪ್ಲಾಟಿನಂ ರೇಟಿಂಗ್ ಪ್ರಶಸ್ತಿಯನ್ನು ಮೆಟ್ರೋ ರೈಲ್ವೆ ನಿಲ್ದಾಣಗಳಿಗೆ ನೀಡಲಾಗುತ್ತದೆ. ಯಾವ್ಯಾವ ಒಂದು ಬಳಕೆಯನ್ನು ಮಾಡಿಕೊಳ್ಬೇಕಂದ್ರೆ ಪರಿಸರ ಸ್ನೇಹಿ ಮೂಲಸೌಕರ್ಯ, ಹಲವಾರು ಸುಸ್ಥಿರ ನಿರ್ಮಾಣ ಸಾಮಗ್ರಿಗಳ ಬಳಕೆ, ನವೀಕರಿಸಬಹುದಾದ ಶಕ್ತಿ ಬಳಕೆ, ಈ ರೀತಿಯಾಗಿ ಒಂದು ಅಂಶಗಳನ್ನು ಪರಿಗಣಿಸಿದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತ ಹೇಳಬಹುದು. ನೋಡಿ, ಎಷ್ಟು ರೈಲ್ವೆ ನಿಲ್ದಾಣಗಳಿಗೆ ನೀಡಲಾಗಿದೆ ಅಂದರೆ 5 ರೈಲ್ವೆ ನಿಲ್ದಾಣಗಳಿಗೆ ನೀಡಲಾಗಿದೆ. ಓಕೆ, ಈ ರೀತಿಯಾಗಿ ಇದೆ ನಮ್ಮ ಕರೆಂಟ್ ಅಫೇರ್ಸ್. ನಿಮಗೇನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿಯೂ ಒಂದು ಕಂಪ್ಯೂಟರ್ನಲ್ಲಿ ಹಾಕಲು ಪ್ರಯತ್ನ ಪಡೋಣ. ಅಲ್ಲಿವರೆಗೂ ಕೈ ಬರಹದ ಮೂಲಕ ತಿಳಿದುಕೊಳ್ಳೋಣ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಕ್ರಯೋಜೆನಿಕ್ ತಂತ್ರಜ್ಞಾನ ಯಾವ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ? ಕ್ರಯೋಜೆನಿಕ್ ತಂತ್ರಜ್ಞಾನ, ಇದರ ಬಗ್ಗೆ ನೋಡೋದಾದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಕೆಟ್ ತಂತ್ರಜ್ಞಾನದಲ್ಲಿ ಈ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗುತ್ತದೆ. ನ್ಯೂಸಲ್ಲಿ ಏನು ಕೊಟ್ಟಿತ್ತಂದರೆ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಪರೀಕ್ಷೆ ಯಶಸ್ವಿ, ಇಸ್ರೋ ಸಾಧನೆ ಎಂಬುದು ಕೊಡಲಾಗಿತ್ತು ನ್ಯೂಸಲ್ಲಿ. ಇದರ ಬಗ್ಗೆ ನೋಡೋದಾದರೆ ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಏನು ಮಾಡಿದೆ ಅಂದರೆ ಮಹತ್ವದ ಸಾಧನೆ ಮಾಡಿದೆ ಅಂತ ಹೇಳ್ಬೋದು. ಉಡಾವಣಾವಾಹಕದ ಮೂಲಕ ಮಾರ್ಕ್ 3 ಬೂಸ್ಟರ್ ಹಂತಕ್ಕೆ ಶಕ್ತಿ ತುಂಬಲು ದ್ರವರೂಪದ ಆಮ್ಲಜನಕ ಮತ್ತು ಅಥವಾ ಕೆರೋಸಿನ್ ಬಳಸುವ ಸೆಮಿ ಕ್ರಯೋಜೆನಿಕ್ ಎಂಜಿನನ್ನು ಅಭಿವೃದ್ಧಿಪಡಿಸುವಲ್ಲಿ ಇಸ್ರೋ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಅಂದರೆ ಈ ಒಂದು ಮಾರ್ಕ್ 3 ಬೂಸ್ಟರ್ ಹಂತವನ್ನು ಶಕ್ತಿ ತುಂಬುವ ಸಲುವಾಗಿ ಈ ಕೆರೋಸಿನ್ ಬಳಸುವ ಸೆಮಿ ಕ್ರಯೋಜೆನಿಕ್ ಇಂಜಿನನ್ನು ಏನು ಮಾಡಿದೆ ಅಂದರೆ ಇಸ್ರೋ ಅಭಿವೃದ್ಧಿಪಡಿಸಿದೆ. ಇದರಿಂದ ಏನಪ್ಪ ಪ್ರಯೋಜನ ಆಗ್ತದೆ ಅಂತ ನೋಡೋದಾದ್ರೆ ಕ್ರಯೋಜೆನಿಕ್ ಇಂಜಿನ್ಗಳು ದ್ರವ ರೂಪದ ಹೈಡ್ರೋಜನ್ಗಳು ಬಳಸ್ತವೆ. ಅಂದರೆ ಈ ಕ್ರಯೋಜೆನಿಕ್ ಇಂಜಿನ್ಗಳು ಏನಂದರೆ ಒಂದು ದ್ರವ ರೂಪದ ಸಿಗುವಂಥ ವಸ್ತು ಇದೆ ಅಂತ ಹೇಳ್ಬೋದು. ಇದು ಹೈಡ್ರೋಜನ್ನನ್ನು ಬಳಸುತ್ತದೆ ಇದು. ಆದರೆ ಇದು ಕ್ರಯೋಜೆನಿಕ್ ಇಂಜಿನ್ಗಳು ಕೆರೋಸಿನ್ ಬಳಸಲಿದ್ದು ಇದು ದ್ರವಕ್ಕಿಂತ ಹಗುರವಾಗಿರುತ್ತದೆ. ಜೊತೆಗೆ ಸಾಮಾನ್ಯ ತಾಪಮಾನದಲ್ಲಿ ಇದನ್ನು ಶೇಖರಿಸಿಡುವುದು ಸುಲಭವಾಗುತ್ತದೆ. ನೋಡಿ, ಅದೇ ಕ್ರಯೋಜೆನಿಕ್ ಇಂಜಿನ್ಗಳು ಏನಂದರೆ ದ್ರವರೂಪದ ಒಂದು ಹೈಡ್ರೋಜನನ್ನು ಬಳಸ್ತಾರೆ. ಅದನ್ನು ಕಡಿಮೆ ಮಾಡೋ ಸಲುವಾಗಿ ಅಂದರೆ ಅದರ ಭಾರ ಜಾಸ್ತಿ ಇರ್ತದಲ್ಲ, ಅದರ ಒಂದು ಭಾರವನ್ನು ಕಡಿಮೆ ಮಾಡೋದ್ರ ಸಲುವಾಗಿ ಈ ಕ್ರಯೋಜೆನಿಕ್ ಇಂಜಿನ್ಗಳ ಕೆರೋಸಿನ್ ಎಂಬ ಬಳಕೆಯನ್ನು ಮಾಡಲಾಗುತ್ತಿದೆ. ಇದರಿಂದ ಏನಂದರೆ ದ್ರವಕ್ಕಿಂತ ಹಗುರವಾಗಿ ಇದು ಪರಿಣಾಮ ಬೀರಲಿದೆ. ಇದರಿಂದ ತಾಪಮಾನದಲ್ಲಿ ಇದನ್ನು ಶೇಖರಿಸುವುದು ಕೂಡ ಸುಲಭವಾಗುತ್ತದೆ. ಇದು ಒಂದು ಉತ್ತಮ ಒಂದು ರಾಕೆಟ್ ಉಡಾವಣೆಯಲ್ಲಿ ಫಲಿತಾಂಶ ಬೀಳಬಹುದು ಎಂಬುದು ಇವರ ಉದ್ದೇಶ. ಇದರಿಂದ ಇವರು ಕಂಡುಹಿಡಿದಾರೆ ಯಾರು? ಸೆಮಿ ಕ್ರಯೋಜೆನಿಕ್ ಇಂಜಿನನ್ನು. ಇದಕ್ಕೆ ಕೆರೋಸಿನ್ ಅಂತ ಕರೀತಾರೆ ನೋಡಿ, ಕೆರೋಸಿನ್ ಇಂಜಿನ್ ಅಂತ ಕರೀತಾರೆ. ಇದನ್ನು ಅಭಿವೃದ್ಧಿಪಡಿಸಿದ ಯಾವ ಸಂಸ್ಥೆ ಅಂದರೆ ಇಸ್ರೋ ಸಂಸ್ಥೆ. ಇಸ್ರೋ ಸ್ಥಾಪನೆಯಾಗಿದ್ದು ಯಾವಾಗಂದರೆ 1969 ಆಗಸ್ಟ್ 15ನೇ ತಾರೀಕು ಈ ಇಸ್ರೋ ಸ್ಥಾಪನೆ ಆಗ್ತದೆ ನೋಡಿ. ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು. ಓಕೆ, ಇಸ್ರೋ ಸ್ಥಾಪನೆಯಾಗಿದ್ದು ಯಾವಾಗಂದರೆ 1969 ಆಗಸ್ಟ್ 15ನೇ ತಾರೀಕು. ಅದೇ ರೀತಿಯಾಗಿ ಈ ಇಸ್ರೋದ ಈಗ ಪ್ರಸ್ತುತ ಮುಖ್ಯಸ್ಥರು ಎಸ್ ಸೋಮನಾಥ್ ಇದ್ದರು. ಅವರು ಈಗ ಚೇಂಜ್ ಆಗಿದ್ದಾರೆ, ರೀಸೆಂಟ್ಲಿ ಚೇಂಜ್ ಆಗಿದ್ದಾರೆ. ಅವರು ಯಾರು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇಸ್ರೋದ ಪ್ರಸ್ತುತ ಒಂದು ಮುಖ್ಯಸ್ಥರು. ಓಕೆ, ಕಮೆಂಟ್ ಮೂಲಕ ತಿಳಿಸಿ. ಕೊಟ್ಟಿರೋ ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ, ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ಯಾರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಹೆಚ್ಚುತ್ತಿದ್ದು ಅದರ ಬಗ್ಗೆ ಪರಿಹಾರ ಕ್ರಮ ಸೂಚಿಸಲು ಕಾರ್ಯಪಡೆಯನ್ನು ರಚನೆ ಮಾಡಲಾಗಿದೆ. ಅಂದರೆ ಇತ್ತೀಚೆಗೆ ಒಂದು ವಿದ್ಯಾರ್ಥಿಗಳು ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. 10ನೇದು ಫೇಲ್ ಆದ್ರೆ ಆತ್ಮಹತ್ಯೆ, 12ನೇದು ಫೇಲ್ ಆದ್ರೆ ಆತ್ಮಹತ್ಯೆ. ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸಲುವಾಗಿ ಏನು ಮಾಡಿದ್ದಾರೆ ಅಂದರೆ
ಅವರ ಬಗ್ಗೆ ಪರಿಹಾರ ಒಂದು ಕ್ರಮವನ್ನು ಸೂಚಿಸಲು ಒಂದು ಕಾರ್ಯಪಡೆಯನ್ನು ರಚಿಸಲಾಗಿದೆ. ಅದರದ ಒಂದು ಮುಖ್ಯಸ್ಥ ಯಾರಿಗೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದರ ಬಗ್ಗೆ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ. ಎಸ್ ರವೀಂದ್ರ ಭಟ್ ಅವರನ್ನು ಈ ಒಂದು ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ತಡೆಯುವ ಸಲುವಾಗಿ ಈ ಪರಿವಾರ ಸೂಚಿಸಲು ಇದು ಕಾರ್ಯಪಡೆಯ ಒಂದು ಮುಖ್ಯಸ್ಥನಾಗಿ ನೇಮಕ ಮಾಡಲಾಗಿದೆ. ಯಾರು? ಎಸ್ ರವೀಂದ್ರ ಭಟ್ ಅವರನ್ನು. ಬನ್ನಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳು ಹೆಚ್ಚುತ್ತಿದ್ದು, ಅದರ ಬಗ್ಗೆ ಪರಿಹಾರ ಕ್ರಮ ಸೂಚಿಸಲು ಕಾರ್ಯಪಡೆ ರಚಿಸಲಾಗಿದೆ. ಇದನ್ನು ಮಾಜಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿರುವ ಎಸ್ ರವೀಂದ್ರ ಭಟ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾರ್ಯಪಡೆ ರಚಿಸಲಾಗಿದೆ ಅಂತ ಹೇಳ್ಬೋದು ನೋಡಿ. ಇದರ ಬಗ್ಗೆ ಸಂಬಂಧಿಸಿದಂತೆ ಒಂದು ಅಧ್ಯಕ್ಷ ಯಾಗಿದ್ದಾರೆ ಅಂದರೆ ಎಸ್ ರವೀಂದ್ರ ಭಟ್ ಅವರನ್ನು ಈ ವಿದ್ಯಾರ್ಥಿಗಳ ಒಂದು ಆತ್ಮಹತ್ಯೆಯನ್ನು ಕಡಿಮೆ ಮಾಡುವ ಸಲುವಾಗಿ ಇವರನ್ನು ಕಾರ್ಯಪಡೆಯನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಅಧ್ಯಕ್ಷರು ಯಾರು ಮಾಡಿದ್ದಾರೆ ಅಂದರೆ ಒಂದು ಮಾಜಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಿರುವ ಎಸ್ ರವೀಂದ್ರ ಭಟ್ ಅವರನ್ನು ನೇಮಕ ಮಾಡಲಾಗಿದೆ. ಅವರ ಅಧ್ಯಕ್ಷರ ಸ್ಥಾನದಲ್ಲಿ ಈ ಒಂದು ಕಾರ್ಯಪಡೆಯನ್ನು ರಚನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಓಕೆ, ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕೊಟ್ಟಾಗ ಇದ್ರ ಬಗ್ಗೆ ಮಾಹಿತಿಯನ್ನು ನೋಡ್ರಿ. ಇನ್ನು ಈಗೇನು ಮುಖ್ಯ ಅಂದರೆ ಇಂಪಾರ್ಟೆಂಟ್ ಅಂದ್ರೆ ಇತ್ತೀಚೆಗೆ ಒಂದು ವಿದ್ಯಾರ್ಥಿಗಳಿಗಾಗಿ ಒಂದು ಆತ್ಮಹತ್ಯೆ ಕಡಿಮೆ ಮಾಡೋ ಸಲುವಾಗಿ ಯಾರ ಒಂದು ಕಾರ್ಯತ್ವದಲ್ಲಿ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಬಹುದು. ಇದಕ್ಕಂದರೆ ಯಾರು ಸರಿಯಾದ ಉತ್ತರ ಏನಾಗಿರುತ್ತೆ? ಎಸ್ ರವೀಂದ್ರ ಭಟ್ ಅವರು ಈ ಅಧ್ಯಕ್ಷತೆಯಲ್ಲಿ ಈ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿಗಳ ಸಲುವಾಗಿ ಇವರನ್ನು ಅಧ್ಯಕ್ಷನ ಮಾಡಲಾಗಿದೆ. ಯಾರಿಗೆ? ಎಸ್ ರವೀಂದ್ರ ಭಟ್ ಅವರನ್ನು. ಓಕೆ, ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ ನ್ಯೂಸಲ್ಲಿ ಬಂದರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ MRI ವಿಸ್ತೃತ ರೂಪ ಏನು ಅಂತ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಅಂತ ಹೇಳ್ಬೋದು ನೋಡಿ. ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್. ಭಾರತವು ಮೊದಲ ಬಾರಿಗೆ ಸ್ಥಳೀಯವಾಗಿ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಯಂತ್ರವನ್ನು ಅಭಿವೃದ್ಧಿಪಡಿಸಿದೆ. ಭಾರತ ಏನು ಮಾಡಿದೆ ಅಂದರೆ ಈ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಯಂತ್ರವನ್ನು ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ಬೋದು. ಇದನ್ನು ನವದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ನವದೆಹಲಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದನ್ನು. ಈ ಯಂತ್ರವನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಸೆಕ್ಯೂಟರಿ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟರಿಂಗ್ ಪಾಲುದಾರಿಕೆಯ ಮೂಲಕ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೆಕ್ಯೂಟರಿ ಫಾರ್ ಡೆವಲಪಿಂಗ್ ಆಫ್ ಅಡ್ವಾನ್ಸ್ ಕಂಪ್ಯೂಟರಿಂಗ್ ಪಾಲುದಾರಿಕೆ ಮೂಲಕ ಈ ಒಂದು ಯಂತ್ರವನ್ನು ತಯಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತದೆ ಅಂದ್ರೆ ದೇಹದಲ್ಲಿ ಒಂದು ಆಂತರಿಕ ಅಂಗಗಳು ಮತ್ತು ಅಂಗಾಂಶಗಳ ವಿವರವಾದ ಚಿತ್ರಗಳನ್ನು ಬಳಸುವ ಒಂದು ಯಂತ್ರವಾಗಿದೆ ಅಂತ ಹೇಳ್ಬೋದು. ಅಂದರೆ ದೇಹದ ಆಂತರಿಕ ಅಂಗಗಳು ಮತ್ತು ಅಂಗಾಂಶಗಳ ಬಗ್ಗೆ ವಿವರವನ್ನು ನೀಡುವ ಒಂದು ಚಿತ್ರಗಳನ್ನು ಬಳಸುವ ಒಂದು ಯಂತ್ರ ಆಗಿದೆ ಇದು. ಈ ಯಂತ್ರವನ್ನು ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ. ಇದು ಭಾರತ ದೇಶದಲ್ಲಿ ಕಂಡುಹಿಡಿದಾರೆ ಅಂತ ಹೇಳ್ಬೋದು. ಇದನ್ನು ನವದೆಹಲಿಯಲ್ಲಿ ಇಡಲಾಗಿದೆ. ಇದು ಶಕ್ತಿಯುತವಾದ ರೇಡಿಯೋ ತರಂಗಗಳನ್ನು ಬಳಸಲಾಗುತ್ತದೆ. ಇದರಿಂದ ಏನಂದರೆ ರೇಡಿಯೋ ತರಂಗಗಳನ್ನು ಬಳಸುವ ಮೂಲಕ ಒಂದು ಚಿತ್ರಗಳನ್ನು ಬಳಸ್ತಾರೆ ಅಂತ ಹೇಳ್ಬೋದು, ಮನುಷ್ಯನಲ್ಲಿರುವ ಅಂಗ ಮತ್ತು ಅಂಗಾಂಶಗಳ ವಿವರವನ್ನು ತಿಳಿಯಲು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಕೂಡ ಒಂದು ಪ್ರಮುಖವಾದ ಪ್ರಶ್ನೆ ಆದಂತ ಹೇಳ್ಬೋದು ನೋಡಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರಚಂಡ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಈ ಪ್ರಚಂಡ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಹೆಲಿಕಾಪ್ಟರ್. ಪ್ರಚಂಡ ಎಂಬುದು ಒಂದು ಹೆಲಿಕಾಪ್ಟರ್ ಆಗಿದೆ. ಪ್ರಚಂಡ ಎಂಬುದು ಒಂದು ಹೆಲಿಕಾಪ್ಟರ್ ಆಗಿದೆ. ಇತ್ತೀಚೆಗೆ ವಾಯುಪಡೆಗೆ ಪ್ರಚಂಡ ಶಕ್ತಿ ನೋಡಿ. ಹೆಲಿಕಾಪ್ಟರ್ ನೀಡಲಾಗಿದೆ ನೋಡಿ, ಎಲ್ಲಿ ನ್ಯೂಸ್ ಪೇಪರ್ದಲ್ಲಿ ಕೊಟ್ಟಿದ್ದರು ಹೆಲಿಕಾಪ್ಟರ್. ಪ್ರಚಂಡ ಎಂಬುದು ಒಂದು ಹೆಲಿಕಾಪ್ಟರ್ ಆಗಿದೆ ನೋಡಿ. ಇದರ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳೋಣ. ಭಾರತದ ವಾಯುಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ರಕ್ಷಣಾ ಸಚಿವಾಲಯವು ಇತ್ತೀಚೆಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಜೊತೆ ಏನು ಮಾಡಿದೆ ಅಂದರೆ 62,700 ಕೋಟಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ಯಾವುದು? ರಕ್ಷಣಾ ಸಚಿವಾಲಯ HAL ಜೊತೆ ಏನಂದರೆ 62,700 ಕೋಟಿ ಮೌಲ್ಯದ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಒಪ್ಪಂದವು 156 ಪ್ರಚಂಡ ಲಘು ಯುದ್ಧ ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡಲಾಗುತ್ತದೆ. ಇದರಿಂದ
3 ವರ್ಷಗಳಲ್ಲಿ ಸೇನೆಗೆ ಹೆಲಿಕಾಪ್ಟರ್ಗಳ ವಿತರಣೆ ಆರಂಭವಾಗಿ 5 ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ. ಇದನ್ನು ಅಂದರೆ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಭಾರತೀಯ ರಕ್ಷಣಾ ಸಚಿವಾಲಯ ಈ HAL ಜೊತೆ ಒಪ್ಪಂದ ಹಾಕಿಕೊಂಡಿದೆ. ಎಷ್ಟು ಅಮೌಂಟ್ ಅಂದರೆ 62,700 1 ಕೋಟಿ ರೂಪಾಯಿದ ಮೌಲ್ಯದ ಒಂದು ಒಪ್ಪಂದಕ್ಕೆ ಸಹಿ ಮಾಡಿಕೊಂಡವ. ಇದರಿಂದ ಏನಂದರೆ ಈ ಪ್ರಚಂಡ ಎಂಬ ಒಂದು ಹೆಲಿಕಾಪ್ಟರ್ ಒಟ್ಟು ಎಷ್ಟಂದರೆ 156 ಒಂದು ಪ್ರಚಂಡಗಳು ಹೆಲಿಕಾಪ್ಟರ್ಗಳು ಖರೀದಿ ಮಾಡಲು ಈ ರಕ್ಷಣಾ ಸಚಿವಾಲಯ ಮುಂದಾಗಿದೆ ಅಂತ ಹೇಳ್ಬೋದು. ಇದು 5 ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ. ಭಾರತ ಇತಿಹಾಸದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಅತಿ ದೊಡ್ಡ ಆರ್ಡರ್ ಇದಾಗಿದೆ ಅಂತ ಹೇಳ್ಬೋದು. ಸೇನೆಗೆ 90 ಹೆಲಿಕಾಪ್ಟರ್ ನೀಡಲಾಗುತ್ತದೆ. ಜೊತೆಗೆ ಇವು ವಾಯುಪಡೆಗೆ 66 ಹೆಲಿಕಾಪ್ಟರ್ಗಳು ನೀಡಲಾಗುತ್ತದೆ. ಭಾರತೀಯ ಒಂದು ರಕ್ಷಣಾ ಸಚಿವಾಲಯದಿಂದ ಖರೀದಿ ಮಾಡಿರುವಂಥ ಒಂದು 156 ಹೆಲಿಕಾಪ್ಟರ್ಗಳಲ್ಲಿ 90 ಹೆಲಿಕಾಪ್ಟರು ಒಂದು ಸೇನೆಗೆ ನೀಡ್ತಾರೆ, ಭೂಪಡೆ ಸೇನೆಗೆ ನೀಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವಾಯುಪಡೆ ಸೇನೆಗೆ 66 ಹೆಲಿಕಾಪ್ಟರ್ಗಳನ್ನು ನೀಡುತ್ತಾರೆ. ಹಾಗಾದರೆ ಈ HAL ಬಗ್ಗೆ ಮಾಹಿತಿಯನ್ನು ನೋಡೋಣ. HAL ಏನಪ್ಪ ಇದು? HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್ ಅಂತ ಹೇಳ್ಬೋದು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದು ಯಾವಾಗ ಸ್ಥಾಪನೆ ಆಯ್ತು ಅಂದರೆ 1940 ಡಿಸೆಂಬರ್ 23ನೇ ತಾರೀಕು ಈ HAL ಸ್ಥಾಪನೆಯಾದ ವರ್ಷವಾಗಿದೆ. ಯಾವಾಗ 1940 ಡಿಸೆಂಬರ್ 23ನೇ ತಾರೀಕು ಇದು ಸ್ಥಾಪನೆಯಾಗಿದೆ HAL. ಇದರ ಕೇಂದ್ರ ಕಚೇರಿ ಕಂಡು ಬರೋದು ಇಲ್ಲಾಂದರೆ ನವದೆಹಲಿಯಲ್ಲಿ ಇದು ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಭಾರತೀಯ ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿಯಾಗಿದೆ ಅಂತ ಹೇಳ್ಬೋದು. ಇದೊಂದು ಭಾರತೀಯ ಒಂದು ರಕ್ಷಣೆಗೆ ವ್ಯವಸ್ಥೆ ಬಗ್ಗೆ ಸಂಬಂಧಿಸಿದಂತೆ ಯುದ್ಧ ವಿಮಾನಗಳನ್ನು ತಯಾರಿ ಮಾಡುವ ಒಂದು ಸಂಸ್ಥೆ ಇದೆ. ಯಾವುದು? HAL. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ದೋಸ್ತರು ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ನಮಗೆ ಸಪೋರ್ಟ್ ಕೂಡ ನೀಡಿ. ನಾವು ಕೂಡ ಇಂಥ ಒಳ್ಳೆಯ ಒಂದು ಅಂಶಗಳನ್ನು ನಿಮಗೆ ನೀಡೋಣ. ಇದೇ PDF ಯಾರಿಗೆ ಬೇಕೋ ಅವರು ನಮ್ಮ ವಾಟ್ಸಪ್ ಲಿಂಕಲ್ಲಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿರ್ತೀನಿ. ಎಲ್ಲರೂ ವಾಟ್ಸಪ್ಪಿಗೆ ಜಾಯ್ನ್ ಆಗಿ. ಎಲ್ಲರಿಗೂ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಾಟ್ಸಪ್ಗೆ ಎಲ್ಲರೂ ಜಾಯ್ನ್ ಆಗಿ ಮರಿಬೇಡಿ. ಹಂಗೆ ಉತ್ತರವನ್ನು ನೀವು ಕಮೆಂಟ್ ಮೂಲಕ ಇದೇ ವಿಡಿಯೋಲಿ ತಿಳಿಸಿ. ಕ್ವೆಶನ್ ಏನು ಕೇಳಿನೇ ಅದಕ್ಕೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.